ಇದು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಈ ಇದರಲ್ಲಿ ಲ್ಯಾಂಡ್ ಗ್ರ್ಯಾಬಿಂಗಲ್ಲಿ ಇನ್ವಾಲ್ವ್ ಆಗೋ ಒಂದು ಮುನ್ಸೂಚನೆ ಇದೆ. ಇದರಲ್ಲಿ ಗಾಲ್ಫ್ ಕ್ಲಬ್ ಮಾಡೋವಂಥದ್ದು, ರೆಸಾರ್ಟ್ಗಳನ್ನ ಮಾಡೋವಂಥದ್ದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ, ಹಾಸ್ಪಿಟಾಲಿಟಿ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ ಎಲ್ಲ ಇವರು ಟೇಕ್ ಓವರ್ ತೊಗೊಳ್ಳೋವಂಥದ್ದು. ಇದು ಆಲ್ರೆಡಿ ಚರ್ಚೆ ನಡೀತಾ ಇದೆ. ಏನೀಗ ನಮಗೆ ಬ್ಯಾಂಗ್ಳೂರು ಟಫ್ ಕ್ಲಬ್ಗೆ 110 ಎಕರೆ ಅಲಾಟ್ ಮಾಡ್ತಾರೆ. ಅದರಲ್ಲಿ 2 ಬ್ಲಾಕನ್ನು ಮಾಡಿದರೆ, ಎ ಬ್ಲಾಕು, ಬಿ ಬ್ಲಾಕ್ ಅಂತ. ಎ ಬ್ಲಾಕಲ್ಲಿ 101 ಎಕರೆ 24 ಗುಂಟೆ, ಬಿ ಬ್ಲಾಕಲ್ಲಿ 8 ಎಕರೆ ಚಿಲ್ಲರೆನೋ ಮಾಡಿ 8 ಎಕರೆ 36 ಗುಂಟೆ ಏನೋ ಮಾಡಿ ಟೋಟಲು 110 ಎಕರೆಗೆ ಇವರು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡಿದ್ದಾರೆ. ಈ ಬ್ಲೂ ಪ್ರಿಂಟಲ್ಲಿ 2 ಥರ ಬ್ಲೂ ಪ್ರಿಂಟ್ ಇದೆ. ಅಧಿಕೃತವಾಗಿ ಸರ್ಕಾರ ಮಾಡೋದೊಂದು ಬ್ಲೂ ಪ್ರಿಂಟು, ಎಷ್ಟು ಕುದುರೆ ಫಾರ್ಮಿಗೆ ರೇಸ್ ಕೋರ್ಸಿಗೆ ಕೊಡಬೇಕು ಅಂತ. ಮೊನ್ನೆ ಡಿ ಕೆ ಫ್ಯಾಮಿಲಿದೊಂದು ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟಲ್ಲಿ ಇವೆಲ್ಲ ಬರ್ತವೆ. ಅವ್ರು ಆಲ್ರೆಡಿ ಭಾಳ ಹಿಂದೆನೇ ಈ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡನ್ನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೊರಟರು. ತಾಲೂಕಿನ ಜನ ವಿರೋಧ ಅಂತ ಕೊಟ್ಟಾದ್ಮೇಲೆ ಅದರಿಂದ ಎಚ್ಚೆತ್ಕೊಂಡು ಸುಮ್ಮನಾದರು. ಈಗ ಮತ್ತೊಂದು ಬ್ಲೂ ಪ್ರಿಂಟ್ನ ಡಿ ಕೆ ಫ್ಯಾಮಿಲಿಯವರು ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಗಾಲ್ಫ್ ಕ್ಲಬ್ಬು, ರೆಸಾರ್ಟ್ಗಳು, ಬೇರೆ ಬೇರೆ ಕಮ್ಯುನಿಟಿ ಡೆವಲಪ್ ಆದಂಥ ಆ್ಯಕ್ಟಿವಿಟೀಸ್ಗಳನ್ನ ತೊಗೊಂಬಂದು ಇವರು ಆರ್ಥಿಕವಾಗಿ ಸದೃಢ ಆಗೋಕ್ಕೆ ಕುಣಿಗಲ್ ತಾಲೂಕಿನ ಜನತೆ ಹೆಸರುಗಳನ್ನ ಇವ್ರು ಹೇಳ್ತಾ ಇರುವಂಥದ್ದು. ಇದನ್ನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಒಂದು ಅದ್ರ ಮೇಲೆ ಹೇಳ್ತೀನಿ, ಇವ್ಯಾವ ಅವ್ರ ಥರಲ್ಲಿ ಆಲೋಚನೆ ಇಲ್ಲ ಅಂತ ಅಂದರೆ, ಏನು ಅವ್ರ ಮನೆ ದೇವ್ರು ಕಬ್ಬಾಳಮ್ಮಂಗು ಅಥವಾ ಇನ್ನೆಲ್ಲ ಹೋಗ್ತಾರಲ್ಲ ಇಲ್ಲಿ ಅಜ್ಜಯ್ಯವ್ರಿಗೆ, ನಾನು ಮಾಜಿ ಸಂಸದರಲ್ಲಿ ಹಾಲಿ ಶಾಸಕರಲ್ಲಿ ಕೇಳ್ತೀನಿ, ನಿಮ್ಮ ಮನೆ ದೇವ್ರ ಮುಂದೆ ನಮ್ದು ಯಾವುದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ಇದು ಬೇರೆ ಬೇರೆ ಬಿಸ್ನೆಸ್ಗಳಿಗೆ ನೀವು ಪಾರ್ಟ್ನರ್ಶಿಪ್ ಕೇಳಿದ್ದೀರಲ್ಲ, ಯಾರು ಬ್ಯಾಂಗ್ಳೂರು ಟಫ್ ಕ್ಲಬ್ ಹತ್ರ ನಿಮ್ಮ ನೆಗೋಸಿಯೇಷನ್ ಮಾಡ್ಕೊಂಡಿದ್ದೀರಲ್ಲ, ಗಾಲ್ಫ್ ಕ್ಲಬ್ಗೆ ನಮಗೆ ಇಷ್ಟು ಜಾಗ ಬಿಡ್ಬೇಕು ನೀವು ಒಳಗಡೆ, ರೆಸಾರ್ಟ್ ಮಾಡಲಿಕ್ಕೋ, ಕನ್ವೆನ್ಷನ್ ಸೆಂಟರ್ಗಳು ಮಾಡಲಿಕ್ಕೋ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರ ಬಂಡವಾಳ ಹಾಕಕ್ಕೆ ರೆಡಿ ಇದ್ದೀರಲ್ಲ, ಅದನ್ನು ಮುಕ್ತವಾಗಿ ನಿಮಗೆ ಶಾಸಕರಿಗೆ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸತ್ಯವಂತರು, ಭಾಳ ನೀತಿವಂತರು ಈ ತಾಲೂಕಿನಲ್ಲಿ, ನಂತರ ನೀತಿವಂತರು ಯಾರೂ ಇಲ್ಲ ಅನ್ನೋದು ಈ ತಾಲೂಕಿನಲ್ಲಿ ಮುಂದಿನ ದಿವಸ ಜಗಜ್ಜಾಹಿರ ಆಗುತ್ತೆ. ಯಾವ್ಯಾವ ಟ್ರಸ್ಟು ಜಾಗಗಳನ್ನ ನುಂಗ್ಲಿಕ್ಕೆ ಹೊರಟಿದ್ದೀರಾ, ಯಾವ್ಯಾವ ವಿದ್ಯಾಸಂಸ್ಥೆಗಳ್ನ ಮಂಜೂರಾಗಿರೋ ಜಾಗಗಳನ್ನ ನುಂಗಕ್ಕೆ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ನಿಮ್ಮ ಇಟಾಚಿ JCBಗಳು ತಾಲೂಕಲ್ಲಿ ಕೆಲಸ ಮಾಡ್ತಾಯಿದೆ, ಎಲ್ಲ ಮಾಹಿತಿ ಇದೆ. ಇವತ್ತಲ್ಲ ನಾಳೆ ತಾಲೂಕಿನ ಜನ ಪ್ರಶ್ನೆ ಮಾಡ್ತಾರೆ, ಅದೇನಾರ ಮಾಡ್ಕೊಳ್ಳಿ ನಿಮ್ಮ ಹಣೆ ಬರ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.